ತಾವು ಆನಂತರ ನಿರಂತರವಾಗಿ ಚಳವಳಿ ಭ್ರಷ್ಟಾಚಾರ ಅಣ್ಣಾ ಹಜಾರೆ ಚಳವಳಿಯಲ್ಲೂ ಕೂಡ ಅಲ್ಲೂ ಕೂಡ ಒಂದು ಇದಾಯ್ತು, ತಕರಾರು ಬಂತು. ಒಂದು ದಿವಸ ಒಬ್ರು ಲೋಕಾಯುಕ್ತ ಅಧಿಕಾರಿ ಕಾರವಾರಿಗೆ ಹೋಗಿದ್ರು. ಅಲ್ಲಿಂದ ಬೆಳಿಕರಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಕೇಸ್ಗಳನ್ನೆಲ್ಲ ನೋಡ್ತಾ ಇದ್ರು ಹೇಗೆ ನಡೀತಾ ಇದೆ ಅಂತ. ಆವಾಗ ಒಬ್ರು ಮಂತ್ರಿ, ಕರ್ನಾಟಕದ ಮಂತ್ರಿ ಅಲ್ಲಿ ಕಾರವಾರಿಗೆ ಹೋಗ್ತಾರೆ. ನನ್ನ ಅಧಿಕಾರಿಯನ್ನ ಕರೀತಾರೆ, ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕಂತ. ಆ ಅಧಿಕಾರಿ ಹೇಳ್ತಾರೆ ನೀವು ಎಲ್ಲಿದ್ದೀರಿ ಅಂತ. ಅವರೊಂದು ಅಡ್ರೆಸ್ ಕೊಡ್ತಾರೆ. ಆ ಅಡ್ರೆಸ್ ನೋಡಿದ್ರೆ ಅದು ಒಬ್ಬ ವ್ಯಕ್ತಿ, ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇದರಿಂದ ಬಂದರಿಂದ, ಬಿಳಿಕೆರೆ ಬಂದರಿಂದ ಇದನ್ನ ಸಕ್ರಮವಾಗಿ ಸಾಗಣೆ ಮಾಡಿದೆ ಅಂತ. ಆತ ಹೇಳ್ತಾನೆ ಅಲ್ಲಿ ಬರೋಕ್ಕಾಗಲ್ಲ, ನನ್ನನ್ನು ಅಲ್ಲಿ ಕಂಡ್ರೆ ಜನರು ಏನು ತಪ್ಪು ತಿಳ್ಕೊಳ್ತಾರೆ, ನಾನು ಬರಲ್ಲ ಅಂತ, ಬೇರೆ ಎಲ್ಲಿಯಾದ್ರೂ ಕರೀರಿ ಅಂತ. ಇಲ್ಲ ಬರಲೇಬೇಕು ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ದ. ಆವಾಗ ಮಂತ್ರಿ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಆತನ ಅಮಾನತಲ್ಲಿ ಇಡ್ತಾರೆ. ಆತ ನನಗೆ ಫೋನ್ ಮಾಡಿದ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರೆ ಅದು ತಪ್ಪಾಯಿತು, ಆದರೆ ನಾನೇನು ಮಾಡೋಕ್ಕಾಗಲ್ಲ, ಅದನ್ನು ರಿವರ್ಸ್ ಮಾಡುವ ಅಧಿಕಾರ ನನಗಿಲ್ಲ, ಕೋರ್ಟಿಗೆ ಹೋಗೋಕೆ ಹೇಳಿ ಅಂತ. ನಾನು ಹೇಳಿದೆ ಕೋರ್ಟಿಗೆ ಹೋಗಬೇಕಾಗಿಲ್ಲ ಅಂತ ನಾನು ನಿಮಗಿಂತ ಹೇಳೋಕ್ಕೆ ಅರ್ಹನು ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ರು ನನ್ನ ಕೈ ಮೇಲೆ ಬರೆದು ರಾಜೀನಾಮೆ ಕೊಟ್ಟೆ ಆ ಹುದ್ದೆಗೆ. ಅದರಲ್ಲಿ ಬರೆದಿದ್ದೇನೆ, ನನಗೆ ನನ್ನ ಜೊತೆ ಕೆಲಸ ಮಾಡುವಂಥ ಅಧಿಕಾರಿಯನ್ನು ರಕ್ಷಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲದೆ ಇದ್ರೆ ನಾನು ಈ ಹುದ್ದೆಯಲ್ಲಿರೋಕ್ಕೆ ಅರ್ಹನಲ್ಲ ಅಂತ ರಾಜೀನಾಮೆ ಗವರ್ನರ್ಗೆ ಕಳಿಸಿದೆ. ಗವರ್ನರು ಕಾಂಗ್ರೆಸ್ ಪಕ್ಷದಿಂದ ನೇಮಕವಾದವರು, ಇಲ್ಲಿ ಇದ್ದ ಸರ್ಕಾರ ಬಿಜೆಪಿ ಸರ್ಕಾರ. ಅದರಿಂದ ಗವರ್ನರ್ ಅದನ್ನ ಒಪ್ಪಲಿಲ್ಲ, ಹಂಗೇನೆ ಇಟ್ಕೊಂಡಿದ್ರು. ಅವಾಗ ಸಾರ್ವಜನಿಕರಿಂದ ಪ್ರೆಷರ್ ಬಂತು, ನನಗೆ ಪೇಪರಲ್ಲೆಲ್ಲ ಬಂತು, ಇಲ್ಲ ವಾಪಸ್ ಪಡ್ಕೊಳ್ಳಿ ನೀವು ಅಂತ. ನಾನು ಒಪ್ಪಲಿಲ್ಲ. ಆವಾಗ ಅದ್ವಾನಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಡೆಲ್ಲಿಯಲ್ಲಿ. ಅವ್ರು ನಾನು ಫೋನ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಪ್ಪ, ನೀನು ರಾಜೀನಾಮೆ ಕೊಡಬೇಡ ಅಂತ. ನಾನು ಹೇಳಿದೆ ಈ ರೀತಿ ಆಗ್ತಾ ಇದೆ, ನಾನು ಯಾವ ಗೌರವದ ಮೇಲೆ ಇರ್ಬೋದು ಈ ಹುದ್ದೆಯಲ್ಲಿ, ನನ್ನ ಅಧಿಕಾರಿ ಜೈಲಲ್ಲಿ ಇದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಇಲ್ಲ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ ಅದನ್ನು ವಾಪಸ್ ಪಡ್ಕೊಳ್ಳಿ ಅಮಾನತನ್ನು, ಮತ್ತು ನೀವು ಮುಂದುವರಿಯಿರಿ ಅಂತ ಹೇಳಿದೆ. ಅದಕ್ಕೆ ಒಪ್ಪಿದ್ದೆ ನಾನು ಅವರಿಗೆ. ಅವರು ನಾನು ರಾಜೀನಾಮೆ ವಾಪಸ್ ಪಡ್ಕೊಂಡು ಆತನ ಸಸ್ಪೆನ್ಷನ್ ಆರ್ಡರನ್ನು ವಿಡ್ರಾ ಮಾಡಿದ್ರು. ಆವರೆಗೆ ಹೋಗಿದ್ದೆ ನಾನು. ರಾಜೀನಾಮೆ ಕೊಡ್ತಾ ಇದ್ರೆ ಈ ಗಣಿ ಬರೆದು ಬರ್ತಾ ಇರಲಿಲ್ಲ. 27 ರೂಪಾಯಿ ಮಾರ್ಕೆಟಲ್ಲಿ 7,500 ಬೆಲೆ ಇದ್ದಂತ, ಅದು ಕೂಡ ನೀವು 100 ಎಕರೆ ಮೈನಿಂಗ್ ಮಾಡಿ ಅಂತ ಜಮೀನು ಕೊಟ್ರೆ ಅವರು 200 ಎಕರೆ ಹೊರಗಡೆಯಿಂದ ಮಾಡ್ತಾ ಇದ್ದಾರೆ. ಎಂತ ಅನ್ಯಾಯ ಆಗ್ತಾ ಇತ್ತು. ಅಲ್ಲಿ ಯಾರಾದ್ರೂ ಒಬ್ಬ ಕಂಪ್ಲೇಂಟ್ ಕೊಡ್ತಾ ಇದ್ರೆ ಮರುದಿವಸ ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಕೇಸು, ಮಿಸ್ಸಿಂಗ್ ಕೇಸ್ ಇಲ್ಲ, ಯಾವ ಮರ್ಡರ್ ಕೇಸ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಾನು ಅದರಲ್ಲಿ ಒಂದು ಚಾಪ್ಟರಲ್ಲಿ ಬರೆದಿದ್ದೆ ರಿಪಬ್ಲಿಕ್ ಆಫ್ ಬೆಲ್ಲಾರಿ ಅಂತ. ಅಂದರೆ ಅದು ಬೇರೆನೇ ದೇಶ, ಅದಕ್ಕೆ ನಮ್ಮ ದೇಶದ ಕಾನೂನೇ ಅಪ್ಲೈ ಆಗಲ್ಲ. ಒಂದು ಇದಕ್ಕೆ ಹೇಳಿದೆ. ಇಂತಹ ನಿರ್ಧಾರ ಮಾಡಿದಾಗ ತಮ್ಮ ಯಾವ ಧೈರ್ಯದಲ್ಲಿ ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರಿ ತಾವು ಅಂತ? ಅದು ಬರ್ತದೆ ಸ್ವಾಮಿ, ನಿಮ್ಮ ಹತ್ರ ಪ್ರಾಮಾಣಿಕತೆ ಇದ್ದರೆ, ನಿಮ್ಮ ಹತ್ರ ಆ ಪ್ರಾಮಾಣಿಕತೆ ಆಕ್ರೋಶವಾದರೆ ನೀವು ಯಾರಿಗೂ ಹೆದರಲ್ಲ. ಅವತ್ತು ಹಂಗಿತ್ತು ಪರಿಸ್ಥಿತಿ. ಇದು ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲ ಪಕ್ಷದವರು ಅದರಲ್ಲಿ ಕೈವಾಡ ಮಾಡಿದ್ರು. ಅದಕ್ಕಾಗಿ 3 ಪಕ್ಷದ ಮುಖ್ಯಮಂತ್ರಿಗಳು ಹೇಳಿದ್ರು, ಕಾಂಗ್ರೆಸ್, JDS, BJP. ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ರಾಜೀನಾಮೆ ಕೊಟ್ಟು ಬಂದಾಗ ಇಲ್ಲಿಂದ BJP ಕ್ಯಾಂಡಿಡೇಟ್ ಆಗಿ ಚುನಾವಣೆಗೆ ನಿಂತು ಸ್ಪೀಕರ್ ಆಗಿದ್ರು. ಆದ್ರೂ ಕೂಡ BJP ಮುಖ್ಯಮಂತ್ರಿಯನ್ನು ಬಿಟ್ಟಿಲ್ಲ. ಅವ್ರಿಗೂ ಚರ್ಚೆ ಕೊಟ್ರಿ. ತಮ್ಗೆ ಯಾವ್ದು ಪ್ರೆಷರ್ ಬರಲಿ, ಒತ್ತಡ ಬರಲಿಲ್ವಾ? ಬೇಕಾದಷ್ಟು ಬರ್ತಾ ಇತ್ತು. ಏನ್ ಬೇಕು ನಿಮ್ಗೆ, ಹುದ್ದೆ ಬೇಕು, ಎಲ್ಲ ಬಂದಿತ್ತು. ಅದು ನಾನು ತಲೆ ಬಾಗಿಸ್ಲಿಲ್ಲ. ಅದು ನನ್ನ ಪೋಷಕರು ಕಳಿಸಿದಂತ ಮೌಲ್ಯ. ಯಾವುದೇ ಹುದ್ದೆಯಲ್ಲಿ ಇರಲಿ, ಆ ಹುದ್ದೆಯ ಜವಾಬ್ದಾರಿ ಏನಂತ ನೋಡ್ಕೊಂಡು ನಾನು ಪ್ರಯತ್ನ ಮಾಡಿದ್ದೇನೆ. ಪ್ರಾಣ ಬೆದರಿಕೆ ಇಲ್ಲ. ನೋಡ್ತೇವೆ, ನಿಮ್ಮನ್ನ ನೋಡ್ತೇವೆ ಅಂತಾರೆ. ನೋಡುವುದಂದ್ರೆ ಯಾವ ಬೇರೆ ರೀತಿಯಲ್ಲಿ ನೋಡುವುದು. ಅದು ಹೇಳಿದ್ದಾರೆ, ನೋಡ್ಕೊತೀವಿ ನಿಮ್ಮನ್ನ ಅಂತ. ಅಯ್ಯೋ, ಎಂಥ ಧೈರ್ಯದಲ್ಲಿ ನೀವು ನ್ಯಾಯಪರವಾಗಿ ನಿಂತಿದ್ದೀರಿ. ಆದ್ರೆ ಇದು ಹೋರಾಟ ನಿಲ್ಲಿಸ್ತೇ ಇಲ್ವಲ್ಲ ಸರ್? ನಂತರ ಅಣ್ಣಾ ಹಜಾರೆ ಮಾಡುವಂತ ಭ್ರಷ್ಟಾಚಾರದ ಆಂದೋಲನದಲ್ಲಿ ಆಮೇಲೆ ಕೂಡ ಅದೇ ರೀತಿ ಆಯ್ತು. ನಾವು ಸ್ವತಂತ್ರ ಉದ್ಯಾನದಲ್ಲಿ ಜೊತೆಲಿ ಕುಳಿತಿದ್ವಿ, ಅದು ನೆನಪಿದೆ ನನಗೆ. ಇನ್ನು ಎಷ್ಟು ಹಗಲು ರಾತ್ರಿ ಅಲ್ಲಿ ಕೂಡ ನೋಡ್ರಿ, ಅಣ್ಣಾ ಹಜಾರೆ ಅವರು ಅಷ್ಟೊಂದು ಇದರಿಂದ ಈ ಒಂದು ಯೋಜನೆ ಮಾಡಿದ್ರು, ಪ್ರತಿಭಟನೆ ಮಾಡಬೇಕಂತ ನನ್ನನ್ನು ಕರೆದಿದ್ರು. ನಾನು ಹೇಳಿದೆ, ನಾನೊಬ್ಬ ನ್ಯಾಯಾಧೀಶನಾಗಿದ್ದವನು, ನಾನು ಪ್ರತಿಭಟನೆಗೆ ಬರಬೇಕೋ ಬೇಡೋ ಅಂತ ಗೊತ್ತಿಲ್ಲ ಅಂತ. ಆದರೆ ಕೆಲವು ಹಿರಿಯ ಮುತ್ಸದ್ದಿಗಳು ಅವರು ಸೇರಿದ್ರು. ಅವ್ರು ಹೇಳಿದ್ರು, ಬಾಪ ನೀನು ಬಾ ಅಂತ.
ಅದು ಏನೇ ಇರಲಿ ಅಂತ ಬಿಟ್ಬಿಟ್ಟು ನಾನು ಹೋಗಿದ್ದೆ, ಮೈದಾನಲ್ಲಿ ಕೂತಿದ್ದೆ, ಪ್ರತಿಭಟನೆ ಮಾಡ್ತಾಯಿದ್ದೆ, ಬೇರೆ ಬೇರೆ ಕಡೆ ಹೋಗಿ ಭಾಷಣ ಮಾಡ್ತಾಯಿದ್ದೆ, ಡೆಲ್ಲಿಗೆ ಹೋಗಿ ಭಾಷಣ ಮಾಡಿದ್ದೇನೆ. ಇದೆಲ್ಲ ಆಗಿತ್ತು ಪ್ರತಿಭಟನೆ ಎಲ್ಲ. ಆದರೆ ಆವಾಗ ಸರ್ಕಾರ ಮನ್ನಣೆ ಕೊಟ್ಟದು, ಯಾಕೆಂದರೆ ಆ ಪ್ರತಿಭಟನೆ ಆದದ್ದು ಲೋಕಪಾಲ್ ಆಗಿಲ್ಲ ಅಂತ. ಲೋಕಪಾಲ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ಆವಾಗ ನಾವು ಗೆದ್ದಂಗೆ ಆಯ್ತಲ್ಲ, ನಾವೆಲ್ಲ ಅಣ್ಣಾ ಹಜಾರೆ ಅವ್ರು ಗೆದ್ದಂಗೆ ಆಯ್ತಲ್ಲ. ಆವಾಗ ಒಂದು ಭಾಗ ಅಣ್ಣಾ ಹಜಾರೆ ಅವರ ತಂಡ ರಾಜಕೀಯ ಅವ್ರು ನನ್ನನ್ನು ಹತ್ರ ಬಂದಿದ್ರು, ನೀವು ಕರ್ನಾಟಕದ ನೀವು ನೋಡ್ಕೊಳ್ಳಿ ಅಂತ. ನಾನು ಹೇಳಿದೆ, ನಾನು ಇಲ್ಲಿ ಬಂದದ್ದು ರಾಜಕೀಯಕ್ಕೆ ಬರೋಕ್ಕೆ ಅಲ್ಲ, ಪ್ರತಿಭಟನೆ ಭ್ರಷ್ಟಾಚಾರದ ವಿರುದ್ಧ, ಅದು ಮುಂದೆ ಕೂಡ ಯಾರು ಬಂದರೂ ಕೂಡ ಅಧಿಕಾರಕ್ಕೆ ಮುಂದುವರಿತದೆ, ಅದನ್ನು ನಾನು ಯಾವುದಕ್ಕೂ ಸೇರಲ್ಲ ಬರಲ್ಲ ಅಂತ ಹೇಳಿದೆ. ತದನಂತರ ನಾವು ಕೇಳಿದ್ದೇವಲ್ಲ ಏನಾಗಿದೆ ಅಂತ ಡೆಲ್ಲಿಯಲ್ಲಿ, ಎಷ್ಟು ಹಣ ಖರ್ಚು ಮಾಡಿದ್ದಾರೆ, ಎಷ್ಟು ಹಣ ಲೂಟಿ ಮಾಡಿದ್ದಾರೆ ಅಂತ. ಇದೇ ದುರಾಸೆ ಅನ್ನೋದು ಜನರು ಕಾಯ್ತಾ ಇದ್ದಾರೆ. 100ರಲ್ಲಿ 90% ಜನ ಏನು ಹೋರಾಟ ಮಾಡಿದ್ರು ಕೂಡ ಮತ್ತೆ ಸಹಾಯ ಇದ್ರೆ ಅವರು ಅಲ್ಲಿ ಹೋಗಿ ಅದೇ ಹುದ್ದೆಯಲ್ಲಿ ಕೂತ್ಕೊಂಡು ಅದೇ ರೀತಿ ಮಾಡ್ತಾರೆ. 1800 ಶಾಲೆಗಳಿಗೆ ಭೇಟಿ ಕೊಡ್ತೀರಿ, ಇವತ್ತು ಆ ಉತ್ಸಾಹ ಉಳಿಸ್ಕೊಂಡಿದ್ದೀರಿ, ಕಾಲೇಜಿಗೆ ಹೋಗ್ತೀರಿ, ಎಲ್ಲ ಕಡೆ ಹೋಗ್ತೀರಿ, ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ, ಅವರಿಗೆ ತಿಳಿ ಹೇಳ್ತಕ್ಕಂಥ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಜನ ಕೇಳ್ತಾರ ನಂಗೆ ಗೊತ್ತಿಲ್ಲ. ಅದರಲ್ಲಿ ಒಂದು 10% ಮಕ್ಕಳಾದ್ರೂ ಎರಡು ಮೌಲ್ಯಗಳ ವಿಚಾರ ಮಾತ್ರ ಮಾತಾಡೋದು. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಮಾನವೀಯತೆ ಯಾಕಂದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಮಾನವೀಯತೆ ಬೇಕು. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಸೈನ್ಸ್ ಅಲ್ಲಿ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕು, ಒಂದು ರೀತಿ ನೀತಿ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು. ಅದನ್ನ ಆ ಹಿನ್ನೆಲೆಯಲ್ಲಿ 2 ಮೌಲ್ಯ ಇರಲಿ ಅಂತ. ಯಾಕಂದ್ರೆ ಎರಡಕ್ಕೂ ಕೂಡ ನನ್ನ ಇದರಲ್ಲಿ ಉದಾಹರಣೆ ಇದೆ. ಅದರಿಂದಾಗಿ ನಾವು ನೋಡಿ, ಈ ದುರಾಸೆಯ 1-2 ಉದಾಹರಣೆ ಕೊಡ್ತೇನೆ ನಿಮಗೆ. ನನ್ನ ಕಾಲದಲ್ಲಿ ಅದು 100 ಆಗಿದೆ, ಆದರೆ ಎಲ್ಲದಕ್ಕೂ ಹೇಳೋಕ್ಕೆ ಸಮಯ ಇಲ್ಲ. ಒಂದು ದಿವಸ ಒಬ್ಬರು ವ್ಯಕ್ತಿ ಬರ್ತಾರೆ ಕೊಪ್ಪಳ ಜಿಲ್ಲೆಯಿಂದ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನು ಹಡೆದಿದ್ದಾಳೆ, ಅದರಲ್ಲಿ ಏನು ತಪ್ಪು ಅಂತ ಕೇಳಿದೆ. ಇಲ್ಲ, ಸರ್ಕಾರದ ಒಂದು ಯೋಜನೆ ಇದೆ, ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಗಳಿಗೆ ಸರ್ಕಾರದಿಂದ ಒಂದಿಷ್ಟು ಅನುದಾನ ಬರಬೇಕು. ನನ್ನ ಮಗಳು ಬಡ ಕುಟುಂಬಕ್ಕೆ ಹುಟ್ಟಿದವಳು, ಅವಳಿಗೆ ಅನುದಾನ ಕೇಳಿದರೆ ಅನುದಾನ ಕೊಡಲಿಕ್ಕೆ ನಿನ್ನ ಮಗಳು ಅರ್ಹರಲ್ಲ ಅಂತ ಸರ್ಕಾರ ಹೇಳಿದರು. ಸ್ವಲ್ಪ ಸಹಾಯ ಮಾಡಿ ಅಂತ ಬೇಜಾರು ಪಟ್ಕೊಂಡ. ನಾನು ಹೇಳಿದೆ, ನಾನು ನೋಡ್ತೇನೆ ಅಂತೇಳಿ ಒಬ್ಬ ಅಧಿಕಾರಿಯನ್ನು ಕೊಪ್ಪಳಿಗೆ ಕಳಿಸಿದೆ. ಅಲ್ಲಿ ವಿಚಾರಣೆ ಮಾಡಿ ಈ ಒಂದು ಆರ್ಥಿಕ ಪರಿಸ್ಥಿತಿ ಏನಂತ ತಿಳ್ಕೊಂಡು ಬನ್ನಿ, ಮತ್ತು ಇದು ಯಾಕೆ ಸರ್ಕಾರ ಕೊಟ್ಟಿಲ್ಲ ಅಂತ. ಅದರಲ್ಲಿ ಇನ್ನೊಂದಿದೆ ಯೋಜನೆಯಲ್ಲಿ, ಬಡ ಕುಟುಂಬಕ್ಕೆ ಹುಟ್ಟಿದ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿದರೆ ಅದಕ್ಕೆ ಅನುದಾನ ಕೊಡ್ತೇವೆ ಅಂತ. ಯಾಕಂದರೆ ಒಂದು ಪ್ರೂಫ್ ಇದು, ಬಡವರು ಮಾತ್ರ ಹೋಗುದಂತ ಸರ್ಕಾರಿ ಆಸ್ಪತ್ರೆಗೆ. ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಗರ್ಭಿಣಿ, ಗರ್ಭಿಣಿ, ಮತ್ತೊಬ್ಬಳು ಸಂಗಾತಿ, ಅವಳು ಗರ್ಭಿಣಿ ಅಲ್ಲ, ಅವಳನ್ನು ಜೊತೆಗೆ ಕರ್ಕೊಂಡು 7 ಕಿಲೋಮೀಟರ್ ನಡ್ಕೊಂಡು ತನ್ನ ಗ್ರಾಮದಿಂದ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾರೆ ಹೆರಿಗೆಗೆ ಅಂತ. ಯಾಕಂದ್ರೆ ಆ ಕ್ಲಾಸ್ ಇದೆ ಅಂತ. ಅಲ್ಲಿ ಹೋದ್ರೆ ಅವ್ರು ಕಾಸು ಕೇಳ್ತಾರೆ ಹಾಸಿಗೆ ಕೊಡಕ್ಕೆ. ಇವತ್ತು ಇದ್ದ ಕಾಸನ್ನ ಅವ್ರು ಒಪ್ಪಲಿಲ್ಲ, ಇನ್ನೂ ಜಾಸ್ತಿ ಬೇಕಂತಾರೆ. ಪೂರಾ ಹಣ ಕೊಡೋದೇ ನಿಮ್ಗೆ ಹಾಸಿಗೆ ಕೊಡಲ್ಲ ಅಂತಾರೆ. ಆವಾಗ ಜೊತೆ ಬಂದವಳನ್ನ ಊರಿಗೆ ಕಳಿಸ್ತಾಳೆ ವಾಪಸ್ಸು, ದುಡ್ಡು ತಗೊಂಡ್ ಬಾ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರುವವರೆಗೆ ಹೊರಗೆ ಕೂತಿರಿ, ಇಲ್ಲಿ ಕೂಡಬೇಡಿ ಅಂತ. ಆಕೆ ವಿಧಿ ಇಲ್ಲದೆ ಕಾಂಪೌಂಡ್ ದಾಟಿ ಮಾರ್ಗ ದಾಟಿಬಿಟ್ಟು ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಅಲ್ಲಿ ಬಸ್ ಸ್ಟಾಪಲ್ಲಿ ಆಗ್ತದೆ. ನಾನು ನನ್ನ ವರದಿಯಲ್ಲಿ ಹೇಳಿದೆ, ಈಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ಬಂದಿದ್ಲು, ಸಿಬ್ಬಂದಿ ಬಿಟ್ಟಿಲ್ಲ, ಅದರಿಂದ ಹೊರಗೋಗ್ಬೇಕಾಗಿತ್ತು, ಅಲ್ಲಿ ಹೆರಿಗೆ ಮಾಡಬೇಕಾಗಿತ್ತು. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ಆ ಪ್ರಿನ್ಸಿಪಲನ್ನು ಬಳಸ್ಕೊಂಡು ನಿಮ್ಮ ಜವಾನರು ಮಾಡಿದಂಥ ತಪ್ಪಿಗೆ
ನೀವು ಜವಾಬ್ದಾರಿ, ಆ ಮಗುವಿಗೆ ನೀವು ಇದು ಅನುದಾನ ಕೊಡಬೇಕಂತ ಕೊಟ್ಟರು ಸರ್. ಯಾಕಂದರೆ ಅವರಿಗೆ ಇದು ಪಬ್ಲಿಸಿಟಿ ಆಗಬಾರ್ದು. ಬಸ್ ಸ್ಟಾಪಲ್ಲಿ ಹೆರಿಗೆ ಆಗ್ತದೆ, ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಅಂದರೆ ಯಾರ ಏನೇನು ತಿಳ್ಕೊಳ್ತಾರೆ. ಅದೇ ತಾವು ಲೋಕಾಯುಕ್ತರಾಗಿದ್ದಾಗ ನನಗೆ ಇವತ್ತಿಗೆ ನೆನಪಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನು ನೀವು ಹ್ಯಾಂಡಲ್ ಮಾಡ್ತೀರಿ. ಒಬ್ಬ ಹುಡುಗ ವಿಚಿತ್ರವಾಗಿ ಜನಿಸಿದ್ದ, ಅವನಿಗೆ ಗುದದ್ವಾರ ಹುಡುಗಿ ಅದು ಅಷ್ಟೇ, ಅದು ಬಾಗಲಕೋಟೆಯಿಂದ 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಈ ಮಗು ನೋಡೋಕೆ ಚೆನ್ನಾಗಿದೆ, ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಅಲ್ಲಿ ಲೋಕಲ್ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಈ ಮಗುವನ್ನು ನೀವು ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿ ಕೊಡ್ತಾನಂತ. ಅದನ್ನು ನಂಬಿ ಇವ್ರ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಇದೇ ಕತೆ ಆಗ್ತದೆ. ಆತ ಕಾಸು ಕೇಳ್ತಾನೆ, ಇವ್ರು ಸ್ವಲ್ಪ ಹಣ ಇದ್ದದನ್ನು ಕೊಡ್ತಾರೆ. ಇದಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿ ಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕಂತ ಹೇಳಿದ್ರು ಜೀವನ ಪೂರ್ತಿ. ಹೌದು, ಇವ್ರು ಎಷ್ಟು ಬೇಡಿಕೆ ಮಾಡಿದ್ರು ಕೇಳಲಿಲ್ಲ. ಆ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ. ನಮ್ಮ ಅಧಿಕಾರಿಗಳು ಆ ಮಗುವನ್ನು ಕರ್ಕೊಂಡು ಪ್ರೈವೇಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗಿಲ್ಲ, ಮಣಿಪಾಲ್ ಆಸ್ಪತ್ರೆ ಇದೆ ಏರ್ಪೋರ್ಟ್ ರೋಡಲ್ಲಿ. ಇವತ್ತು ಬಹಳ ಮಣಿಪಾಲ್ ಆಸ್ಪತ್ರೆಗಳಿವೆ, ಇದು ಆವಾಗ ಒಂದೇ ಇದ್ದದ್ದು ಹಳೆ ಏರ್ಪೋರ್ಟ್ ರೋಡ್. ಅಲ್ಲಿ ನನ್ನ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಅಲ್ಲಿ ಅವರನ್ನು ಹೋಗಿ ಬೇಡ್ಕೊಂಡ್ವಿ, ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಒಪ್ಕೊಂಡ್ರು, ಮಾಡಿಕೊಟ್ರು. ಇವತ್ತು ಆ ಹುಡುಗಿ 18 ವರ್ಷದ ಹೆಣ್ಮಗಳು. ಆಕೆ 16ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಕೆ ನನ್ನ ಫ್ಲ್ಯಾಟಿಗೆ ಕರ್ಕೊಂಡು ಬಂದಿದ್ರು. ಆ ಮಗು ಅವ್ರು ಹೇಳ್ತಾಳೆ ನನಗೆ, ಸರ್ ಒಂದು ದಿವಸ ನಾನು IAS ಅಧಿಕಾರಿ ಆಗ್ತೇನೆ, ನಡಿ. ಇಲ್ಲಿ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಆಕೆಯ ಗತಿ ಏನಾಗ್ತಾ ಇತ್ತು. ಎಂಥ ವ್ಯಕ್ತಿಗಳಿದ್ದಾರೆ, ಕೈ ತುಂಬ ಸಂಬಳ ಪಡಿತಾರೆ, ಆಮೇಲೆ ಗಿಂಬಳಕ್ಕಾಗಿ ಏನೇನೋ ಮಾಡ್ತಾ ಇದ್ದಾರಲ್ಲ, ಇನ್ನೊಬ್ಬರ ಮೇಲೆ ಏನು ಕಾಳಜಿ ಇಲ್ಲದಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದರೆ ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವ ನಡೀಬೋದು? ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ. ಏನು ಪ್ರಯೋಜನ? ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬೇಕು ಸರ್. ನಮ್ಮ ಪ್ರತಿನಿಧಿಗಳು ತಮ್ಮ ಆಸ್ತಿಗಳ ವಿವರಗಳನ್ನು ಪ್ರಕಟ ಮಾಡ್ತಾರೆ. ಮುಂದಿನ ಚುನಾವಣೆಗೆ ಅದು ದುಪ್ಪಟ್ಟಾಗಿರುತ್ತೆ, ಡಬಲ್ ಆಗಿ, ಟ್ರಿಬಲ್ ಆಗಿರುತ್ತೆ. ಅಂದರೆ ಯಾವ ಮಟ್ಟಿಗೆ ಬೆಳೀತಾ ಇದ್ದಾರೆ ಅವರು ಅಂತಕ್ಕಂಥದ್ದಲ್ಲ ನೋಡಿ. ಇವತ್ತು ಬರೀ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳಲ್ಲೂ ಕೂಡ ಒಂದು ಏನಂದರೆ, ಇದು ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅಂತ. ಹಿಂದೆ ನಮ್ಮ ಸಂವಿಧಾನವನ್ನು ನಾವು ಒಪ್ಕೊಂಡ ನಂತರ 3 ಸ್ತಂಭಗಳನ್ನು ಸ್ಥಾಪನೆ ಮಾಡ್ತೇವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ. ಶಾಸಕಾಂಗದವರಿಗೆ ಬರೀ ಕಾನೂನು ಮಾಡುವ ಹಕ್ಕು ಮಾತ್ರ, ಬೇರೆ ಹಕ್ಕಿಲ್ಲ, ಯಾವುದೇ ಹಕ್ಕಿರಲಿಲ್ಲ. ಅವ್ರ ತಿಂಗಳಿಗೆ ಒಂದು 10 ದಿವಸ, ವರ್ಷಕ್ಕೆ ಒಂದು 30-40 ದಿವಸ ಸೇರ್ಕೊಂಡ್ಬಿಟ್ಟು ಕಾನೂನು ಮಾಡಬೇಕು. ಅವ್ರಿಗೆ ಯಾವ ಸಂಬಳನೂ ಇರಲಿಲ್ಲ. ಅವರ ಕಾನ್ಸ್ಟಿಟ್ಯೂನ್ಸಿಯಿಂದ ಡೆಲ್ಲಿಗೆ ಅಥವಾ ಬೆಂಗಳೂರಿಗೆ ಬರೋಕ್ಕೆ ಬೇಕಾದಂಥ ಟ್ರಾವೆಲ್ ಇದು ಖರ್ಚು ಕೊಡ್ತಾಯಿದ್ರು, ಅಲ್ಲಿ ಇರೋಕ್ಕೆ ರೂಮ್ ಕೊಡ್ತಾಯಿದ್ರು, ಮತ್ತು ಊಟ ಗೀಟಾಗೆ ಕನ್ಸೆಷನ್ ರೇಟಲ್ಲಿ ಆಗ್ತಾಯಿದ್ರು. ಆದರೆ ಯಾವ ಸಂಬಳನೂ ಇರಲಿಲ್ಲ, ಆಯ್ತಲ್ಲ. ಇವತ್ತು ಹಂಗಲ್ಲ. ಇವತ್ತು ಯಾವುದೇ ಒಂದು ನಿರ್ಧಾರ ಒಬ್ಬ ಅಧಿಕಾರಿ ತಗೊಳ್ಬೇಕಾದ್ರೆ ಅದು ಇನ್ನೊಬ್ಬನ ಟ್ರಾನ್ಸ್ಫರ್ ಇರ್ಬೋದು, ಅಥವಾ ಯಾವುದೇ ಒಂದು ಯೋಜನೆಗೆ ಹಣ ಕೊಡುವುದಿರ್ಬೋದು, ಅದನ್ನು ನಿರ್ಧಾರ ಮಾಡುವುದು ಸರ್ಕಾರ ಕೂಡ ಅಲ್ಲ, ಆ ಪ್ರತಿನಿಧಿ. ಆ ಪ್ರತಿನಿಧಿ ನಂತರ ಅದಕ್ಕೆ ಒಪ್ಪಿಗೆ ಕೊಡುವುದು ಮಂತ್ರಿ. 2 ಜನರಲ್ಲೂ ಕೂಡ ಇದರಲ್ಲಿ ನನಗೇನಿದೆ ಅನ್ನೋದು ಮುಖ್ಯ, ನನಗೆ ಎಷ್ಟು ಕೊಡ್ತೀರಾ ಅಂತ. ಅದು ಇವಾಗ ಅಭ್ಯಾಸ ಆಗಿ ಹೋಗಿದೆ. ಅದು ಮಾತ್ರ ಅಲ್ಲ, 70ನೇ ಇಸ್ವಿಯಿಂದ ಅವರಿಗೆ ಸಂಬಳ ಕೊಡ್ತಾರೆ. ಯಾವ ಇದಕ್ಕೆ ಸಂಬಳ ಸ್ವಾಮಿ? ವಿದ್ಯಾರ್ಹತೆ ಬೇಕಾಗಿಲ್ಲ. ಇವತ್ತು ಇರ್ಬೋದು, ಡಿಗ್ರಿ ಎಲ್ಲರಿಗೂ ಇರ್ಬೋದು, ಆದರೆ ಅಂದು ಕಾನೂನು ಮಾಡಿದಾಗ ವಿದ್ಯಾರ್ಹತೆ ಕೂಡ ಬೇಡ. ನಿಮಗಿದ್ದಂಥ ಒಂದು ನಾಲೆಜಿಂದ ನೀವು ನಿಮ್ಮ ಸಲಹೆ ಕೊಡಿ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ, ಬೇರೆಲ್ಲೂ ಹೇಳಕ್ಕೆ ಇರಲಿಲ್ಲ ಅವರು. ಇವತ್ತು ಹಂಗಲ್ಲ. ಇವತ್ತು ಅವರ ಮನೆ ಮುಂದೆ ಬೋರ್ಡ್ ಹಾಕ್ತಾರೆ MLA ಅಂತ, ಕಾರಲ್ಲಿ ಬೋರ್ಡ್ ಹಾಕ್ತಾರೆ MLA ಅಂತ. ಯಾವ ಕಾನೂನು ಕೂಡ ಅವ್ರಿಗೆ ಅಪ್ಲೈ ಆಗಲ್ಲ. ಮತ್ತು ಅವರ ಆದಾಯದಲ್ಲಿ ಸೊನ್ನೆಗಳು ಜಾಸ್ತಿ ಆಗ್ತಾ 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 ಹೋಗ್ತಾ ಇದೆ. ಇದರಿಂದ ಮಿಕ್ಕಿದವರಿಗೆ ಒಂದು ದಾರಿ ನಾವು ಯಾಕೆ ಮಾಡಬಾರ್ದು? ಅವ್ರು ತಿಂತಾರಲ್ಲ, ನಾವು ತಿನ್ಬೇಕಲ್ಲ. ತಿನ್ನದೇ ಇರುವವರನ್ನ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಆ ಮಟ್ಟದಲ್ಲಿದ್ದೇವೆ. ಈ ಸಮಾಜದ ಭಾವನೆಯನ್ನೇ ಬದಲಾಯಿಸಬೇಕಾಗ್ತದೆ.
ಮೊದಲು ಭಾವನೆಯನ್ನು ಬದಲಾಯಿಸಿ ಹಿಂದೆ ಇದ್ದಂಥ ಸಾಮಾಜಿಕ ಭಾವನೆಯನ್ನು ನಾವು ಅಳವಡಿಸಿದರೆ ಅದು ಸಾಧ್ಯ ಇದೆ. ಅದಕ್ಕಾಗಿ ಪ್ರಯತ್ನ ಆಗಬೇಕು. ಅದು ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ನಮ್ಮಲ್ಲೆಲ್ಲ ಬಂದುಬಿಟ್ಟಿದೆ, ಇನಾಕ್ಯುಲೇಷನ್ ಇಲ್ಲ ಇದಕ್ಕೆ. ಯುವಕ ಯುವತಿಯರಿಂದ ಸಾಧ್ಯವಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಉದಾಹರಣೆ ಕೊಡ್ಬೋದು. ಏನಾಗ್ತಾ ಇದೆ, ಮುಂದೆ ನಿಮಗೂ ಆಗ್ಬೋದು, ಇನ್ಯಾರಿಗೂ ಆಗ್ಬೋದು. ಅದಕ್ಕಾಗಿ ಈ ಭಾವನೆಯನ್ನು ಬದಲಾಯಿಸಿ ಅನ್ನೋ ಪ್ರಯತ್ನ ಮಾಡೋದು ಒಂದೇ ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ, ಬೇರೆ ದಾರಿ ಇಲ್ಲ. ನಮ್ಮ ಕರ್ತವ್ಯ ಏನು ಸರ್ ಹಾಗಾದ್ರೆ? ನಿಮ್ಗೆ ಎಷ್ಟು ನೋವು ಇಟ್ಕೊಂಡಿದ್ದೀರಿ ಒಳಗಡೆ? ಅಲ್ಲ, ಏನು ಮಾಡ್ತೀರಿ? ನಾನು ಕಂಡಿದ್ದೇನಲ್ಲ ಇಂಥ ಘಟನೆಗಳನ್ನು. ಇದು ಒಂದು ಎರಡಲ್ಲ, ನೂರಾರು ಘಟನೆಗಳಲ್ಲಿ ನನ್ನ ಹತ್ರ. ಎಷ್ಟು ಜನ ದಾರಿಯಲ್ಲಿ ಸತ್ತವರು, ಅವರ ಹೆಣ ತಗೊಂಡೋದ್ರೆ ಆಸ್ಪತ್ರೆಗೆ ವಾಪಸ್ ಕೊಡೋಕ್ಕಿಲ್ಲ, ಅದಕ್ಕೆ ಹಣ ಕೊಡಬೇಕು. ಒಂದಿನ ಒಬ್ಬರು ಸೀನಿಯರ್ ಏರ್ಫೋರ್ಸ್ ಆಫೀಸರ್, ನನಗೆ ಪರಿಚಯ ಇರಲಿಲ್ಲ, ಅವರಿಗೇನು ನನ್ನ ವಿಚಾರ ಗೊತ್ತಿತ್ತು. ಅಲ್ಲಿ ಹೈದರಾಬಾದಿಂದ ನನಗೆ ಫೋನ್ ಮಾಡ್ತಾರೆ. 3 ದಿವಸದ ಹಿಂದೆ ನನ್ನ ಅಣ್ಣನ 18 ವರ್ಷದ ಮಗಳು ಅಪಘಾತಕ್ಕೆ ಸಿಲುಕಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾಳೆ. ಆಕೆಯ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ನನಗೆ ಹೆಸರು ಕೊಟ್ಟರು. 3 ದಿವಸ ಆಯಿತು, ಶವ ಪರೀಕ್ಷೆ ನಡೆದಿಲ್ಲ. ಇದು ಪೊಲೀಸರು ಶವ ಪರೀಕ್ಷೆ ಆಗದೆ ಹಣ ಕೊಡ್ತಾ ಇಲ್ಲ. ನಾವು 3 ದಿವಸದಿಂದ ಒಂದು ಆಂಬ್ಯುಲೆನ್ಸ್ ಇಟ್ಟಿದ್ದೇವೆ ಅಲ್ಲಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ದುಃಖ. ಒಬ್ಬ ಚಿಕ್ಕ ಸದಸ್ಯರನ್ನ ಕಳ್ಕೊಂಡಿದ್ದೇವೆ. ಏನು ಮಾಡಲಿ ನಾವು, ಎಷ್ಟು ದಿನ ಅಂತ ಕಾಯಲಿ ಅಂತ. ಅವಾಗ ಹೇಳಿದೆ, ನಾನೇ ಹೋಗಿ ಖುದ್ದಾಗಿ ನೋಡ್ತೇನೆ, ಬಿಟ್ಟು ನಿಮಗೆ ಫೋನ್ ಮಾಡ್ತೇನೆ ಅಂತ ಹೋದೆ. ಅಲ್ಲಿ ಸೂಪರಿಂಟೆಂಡೆಂಟನ್ನು ಭೇಟಿ ಮಾಡಿದಾಗ ಅವರಂತ ಈ ರೀತಿ ಆಗಕ್ಕೆ ಸಾಧ್ಯವಿಲ್ಲ. ನಮ್ಮ ಈ ಆಸ್ಪತ್ರೆಗೆ ದಿನನಿತ್ಯ 1, 2, 3, 4, 5, 6 ಹೆಣಗಳು ಬರ್ತವೆ. ಸೂಸೈಡು, ಆಕ್ಸಿಡೆಂಟು, ಮರ್ಡರು ಇದೆಲ್ಲ ಬರ್ತಾ ಇದೆ. ಅದಕ್ಕಾಗಿ 2 ಡಾಕ್ಟ್ರನ್ನ ನಾನು ಕಳಿಸಿದ್ದೇನೆ. ಅದು ಯಾಕೆ ಅವ್ರು ಮಾಡಿಲ್ಲ ಅಂತ ಕೇಳೋಣ ಅಂತ ಪಿಯೋನ್ ಕಳಿಸ್ತಾರೆ ಡಾಕ್ಟ್ರನ್ನ ಕರೆಯೋಕ್ಕೆ. ಅದರಲ್ಲಿ ಒಬ್ಬ ಡಾಕ್ಟ್ರ್ ಬರ್ತಾರೆ, ಬಂದು ನೇರವಾಗಿ ಸೂಪರಿಂಟೆಂಡೆಂಟ್ಗೆ ಹೇಳ್ತಾರೆ, ಏನು ಸರ್ ಅವಸರ? ಶವ ಕೊಳ್ತೋಗ್ತಾ ಇಲ್ಲ, ಫ್ರೀಸರ್ ಎಲ್ಲಿದೆ? ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ, ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಕೇಳ್ತಾರೆ. ಆವಾಗ ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಸತ್ತ ಶವದ ಪರೀಕ್ಷೆ ಮಾಡಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಮನ್ನು ನಾನು ಕಳಿಸಿದ್ದು ಶವಾಗಾರಕ್ಕೆ, ಅಲ್ಲಿ ಇಷ್ಟೊಂದು ಹಣ ಶವ ಬರ್ತಾ ಇದೆ, ಇವಾಗ ಎಷ್ಟು ಇದೆಯಾ ಗೊತ್ತಿಲ್ಲ ಅಂತ ಹೇಳಿದ್ರು. ಅವಾಗ ಇಲ್ಲ ಸರ್, ಮೇನ್ ಬಿಲ್ಡಿಂಗಿಂದ ಒಬ್ಬರು ವ್ಯಕ್ತಿ ಬಂದು ಹೇಳಿದ್ರು, ಅವ್ರ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ನೀವು ದಯವಿಟ್ಟು ಬಂದು ಮಾಡಿ ಅಂತ ಹೇಳಿದ್ರು. ಅವರನ್ನು ನಂಬಿ ನಾನು ಮಾನವೀಯತೆಯಿಂದ ಅಲ್ಲಿ ಹೋದೆ 3 ದಿವಸಕ್ಕೆ. ಆಗ ನಾನು ಕೇಳಿದೆ, ಡಾಕ್ಟ್ರೇ, ಆ ರೋಗಿ ಅಥವಾ ಆತನ ಸಂಬಂಧಿಯ ಪರಿಚಯ ನಿಮಗಿತ್ತೆ ಅಂತ. ಇಲ್ಲರಿ, ಮೊದಲನೇ ಸಲ. ಅದಕ್ಕೆ ನಾನು ಹೇಳಿದ್ದು, ನನಗೆ ಅರ್ಥ ಆಯಿತು. ಅಲ್ಲಿ 30-40 ಬೇರೆ ಬೇರೆ ಡಾಕ್ಟ್ರುಗಳು ಇರ್ತಾರೆ ಮೇನ್ ಬಿಲ್ಡಿಂಗಲ್ಲಿ. ನಿಮ್ಮ ರೋಗಿಗೆ ಒಬ್ಬನಿಂದ ಸಮಾಧಾನ ಆಗದಿದ್ರೆ ಅಲ್ಲೇ ಇನ್ನೊಬ್ಬ ಡಾಕ್ಟ್ರನ್ನ ಹುಡ್ಕೋಬೋದಿತ್ತು. ಮತ್ತೆ ಆ ಪರಿಚಯ ಇಲ್ಲದ ಡಾಕ್ಟ್ರನ್ನ ಹುಡ್ಕೊಂಡು ಶವಗಾರಕ್ಕೆ ಹೋಗ್ತಾರಾ? ಯಾಕೆ ಶವ ಪರೀಕ್ಷೆ ಮಾಡಿದವನು ಬಂದು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ? ನಂಗೆ ಅರ್ಥ ಆಯಿತು. ನಾನು ಇಲ್ಲೇ ಕೂತಿರ್ತೇನೆ, ಶವ ಪರೀಕ್ಷೆ ನಡೆದು ಶವವನ್ನು ಆ್ಯಂಬುಲೆನ್ಸಲ್ಲಿ ಹಾಕೋರಿಗೆ ಇಲ್ಲೇ ಕೂತಿರ್ತೇನೆ ಅಂತ ಅಲ್ಲೇ ಕೂತೆ. ಶವ ಪರೀಕ್ಷೆ ನಡೆದು ಆ್ಯಂಬುಲೆನ್ಸಲ್ಲಿ ಹಾಕಿಬಿಟ್ಟು ಕಳಿಸಿದೆ. ಇದು ನನ್ನ ಜವಾಬ್ದಾರಿ, ನಾನೇನು ಹೆಚ್ಚು ಕಮ್ಮಿ ಮಾಡಿದ್ದಲ್ಲ. ನನ್ನ ಮೊದಲನೇ ಜವಾಬ್ದಾರಿ ಆಡಳಿತೆಯಿಂದ ಆಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು. ಇದನ್ನು ನಾನು ಪೊಲೀಸ್ ಕೇಸ್ ಹಾಕಿ ಕೋರ್ಟಲ್ಲಿ ಇದು ವಿಚಾರಣೆ ಮಾಡಿ ಎಲ್ಲ ಮಾಡಿದಾಗ ಹೆರಿಗೆ ಮಾಡಿದಂಥ ವ್ಯಕ್ತಿ ಇರ್ತಾರಲ್ವೋ ಗೊತ್ತಿಲ್ಲ. ಅಷ್ಟು ವರ್ಷ ಬೇಕು ಒಂದು ಕೇಸ್ ಮುಗಿಬೇಕಾದ್ರೆ. ಅದಕ್ಕಾಗಿ ನಾನು ಖುದ್ದಾಗಿ ಹೋಗಿದ್ದು. ಇದು 1 ಸಲ ಅಲ್ಲ, ಭಾಳ ಸಲ ಹೋಗಿದ್ದೆ. ನೀವು ಹಲವಾರು ಸಲ ನಾವು ಫೋನ್ ಎತ್ತಿ ಮಾತಾಡಿದರೆ, ಇಲ್ಲ ಸರ್ ನಾವು ನೆನಪಿಲ್ಲ, ಕಳಿಸ್ಕೊಡಿ ಅವ್ರನ್ನ, ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಆವತ್ತು ಇವತ್ತೇನಿದೆ ಅಂತ ನಂಗೆ ಗೊತ್ತಿಲ್ಲ. ಅದೇ ಈ ಸಮಾಜಕ್ಕೆ ಏನಾಗಬೇಕಾಗಿದೆ ಸರ್? ಇದೇ ಸರ್ ನನ್ನ ಅನಿಸಿಕೆಯಲ್ಲಿ, ಸಮಾಜದ ಭಾವನೆ ಹಿಂದೆ ಒಂದು 50-60 ವರ್ಷದ ಹಿಂದೆ ಇದ್ದಂಥ ಭಾವನೆ ಇವತ್ತಿಗೆ ಬಂದರೆ ಸಮಾಜದಲ್ಲಿ, ಅಂದರೆ ನಾವು ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಲ್ಲಿ ಸ್ಟ್ರೆಂತ್ ಇದೆ. ಮತ್ತು ನಮ್ಮ ರೀತಿ ನೀತಿ, ನಮ್ಮ ಹಿರಿಯರು ಇಟ್ಟಂಥ ರೀತಿ ನೀತಿ ಪ್ರತಿ ಧರ್ಮದಲ್ಲೂ ಇದಿದೆ. ನಮ್ಮ ಗೀತೆಯನ್ನು ಓದಿ ನೋಡಿ, ಅವ್ರ ಕುರಾನನ್ನು ಓದಿ ನೋಡಿ, ಬೈಬಲನ್ನು ಓದಿ ನೋಡಿ, ಅದರಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕಂತ ಇದೆ. ಭಾಳ ಹೆಮ್ಮೆ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಈ ವಯಸ್ಸಿನಲ್ಲೂ ಎಷ್ಟು ಸಾಮಾಜಿಕ ಕಳಕಳಿ, ನ್ಯಾಯವನ್ನು ಕೊಡಬೇಕು, ನಮ್ಮ ಸಮಾಜ ಬದಲಾವಣೆ ಮಾಡಬೇಕು ಅಂತ ಆಗತ್ತಾ ಸರ್? ಆಗ್ಬೋದು, ಆದರೆ ಯಾವ ದಾರಿಯಲ್ಲಿ ಆಗ್ತದೆ ಅನ್ನೋದು ಭಾಳ ಮುಖ್ಯವಾದದ್ದು. ನಿಜ ನಿಜ ನಿಜ. ಮೌಲ್ಯಗಳ ಅಧಪತನ ಸಂಪೂರ್ಣವಾಗಿ ಆಗೋಗಿದೆ. ಅದು ನಿಮ್ಮ ಪ್ರತಿ ಮಾತಲ್ಲೂ ಗೊತ್ತಾಗ್ತಿದೆ. ಆದರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ನೀವು ಏನಿಲ್ಲ. ನನ್ನ ಪೋಷಕರು ನನ್ನಲ್ಲಿ ಈ ಮೌಲ್ಯಗಳನ್ನು ಅಳವಡಿಸಿದ್ದಾರೆ.
ನನಗೆ ಅರ್ಥ ಆಗಿದೆ ಈ ಮೌಲ್ಯಗಳು ಇದರ ವ್ಯಾಲ್ಯೂ ಏನಂತ. ಅದು ಮಾಡುವುದು ನನ್ನ ಕರ್ತವ್ಯ. ನನಗೆ ಆದಾಯ ಇದೆ, ಪೆನ್ಷನ್, ಒಳ್ಳೆ ಪೆನ್ಷನ್ ಬರ್ತದೆ, ಮೆಡಿಕಲ್ ರಿಲೀಫ್ ಇದೆ, ಎಲ್ಲ ಅದನ್ನೇ ಖರ್ಚು ಮಾಡ್ತೀವಿ, ಸಮಾಜಕ್ಕೆ ವಿನಿಯೋಗಿಸ್ತಾ ಇದ್ದೀವಿ. ಅದರಲ್ಲೇ ಇದೆ. ಇನ್ನು ಇನ್ನದೇನಿಲ್ಲ. ಆರ್ಬಿಟ್ರೇಷನ್ ಮಾಡ್ತಾ ಇದ್ದೆ, ಅದರಲ್ಲಿ ಹಣ ಭಾಳ ಮಾಡಿದ್ದೇನೆ. ಅದನ್ನು ಫಿಕ್ಸ್ ಡೆಪಾಸಿಟಲ್ಲಿ ಹಾಕಿದ್ದೇನೆ. ಅದನ್ನು ಬರುವ ಇಂಟ್ರೆಸ್ಟಲ್ಲಿ ಈ ಟ್ರಾವೆಲ್ಗೆಲ್ಲ ಖರ್ಚು ಮಾಡ್ತಾ ಇರ್ತೇನೆ. ಮಕ್ಕಳಿಲ್ಲ ನನಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಹೇಳಿದ್ರು. ಆ ರೀತಿಯಾಗಿ ಅಕ್ಷರಶಃ ನಡೆದು ತೋರಿಸ್ತಾ ಇದ್ದೀರಿ. ತುಂಬ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಬಹುಶಃ ನನಗನ್ಸುತ್ತೆ ನಾವೆಲ್ಲರೂ ಕೂಡ ನಮಗೆ ನಾಚಿಕೆ ಆಗುತ್ತೆ. ಈ ವಯಸ್ಸಿನಲ್ಲಿ ಈ ಕಳಕಳಿಯನ್ನು ಇಟ್ಕೊಂಡು, ಈ ಚಿಂತನೆಯನ್ನು ಇಟ್ಟುಕೊಂಡು ಸಮಾಜವನ್ನು ಪರಿಷ್ಕರಿಸಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಿ. ಇರ್ತಕ್ಕಂಥ ಸಂಪಾದನೆ ಮಾಡಿ ಇಡೀ ಗಂಟೆನೆಲ್ಲ ಸಮಾಜಕ್ಕೆ ವಿನಿಯೋಗವನ್ನು ಮಾಡ್ತಿದ್ದೀರಿ. ಇಡೀ ನಮ್ಮ ಸಮಾಜದ ಸಮಸ್ತ ಕನ್ನಡಿಗರ, ಭಾರತೀಯರ ಪರವಾಗಿ ಅನಂತ ಧನ್ಯವಾದಗಳು ಸ್ವಾಮಿ, ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸಮುದ್ರ ಮಂಥನ. ಮುಂದಿನ ವಾರ ಭೇಟಿ ಆಗ್ತೇನೆ. ನಮಸ್ಕಾರ.